ನೀವು ವಾರ್ತೆಯಲ್ಲಿ ಈ ವಾಕ್ಯವನ್ನು ಹಲವು ಬಾರಿ ಕೇಳಿರುತ್ತೀರಿ, ಆ ಪ್ರದೇಶದಲ್ಲಿ ಅಷ್ಟು ಮಿಲಿಮೀಟರ್ ಮಳೆಯಾಗಿದೆ, ಈ ಪ್ರದೇಶದಲ್ಲಿ ಇಷ್ಟು ಮಿಲಿಮೀಟರ್ ಮಳೆಯಾಗಿದೆ ಎಂದು. ಆದರೆ ಮಳೆಯನ್ನು ಅಷ್ಟು ನಿಖರವಾಗಿ ಹೇಗೆ ಅಳೆಯಲಾಗುತ್ತದೆ? ವಿವಿಧ ವಸ್ತುಗಳನ್ನು ಅಳೆಯುವುದು ಹೇಗೆ ಎಂದು ನಮಗೆ ತಿಳಿದಿದೆ. ಉದಾಹರಣೆ, ಸಕ್ಕರೆ ಅಥವಾ ಅಕ್ಕಿಯನ್ನು ಕಿಲೋಗ್ರಾಂಗಳಲ್ಲಿ, ಎಣ್ಣೆ ಅಥವಾ ಹಾಲನ್ನು ಲೀಟರ್ಗಳಲ್ಲಿ, ಬಾಳೆಹಣ್ಣುಗಳನ್ನು ಡಜನ್ಗಳಲ್ಲಿ, ದೂರವನ್ನು ಕಿಲೋಮೀಟರ್ಗಳಲ್ಲಿ. ಆದರೆ ಮಳೆಯನ್ನು ಅಳೆಯುವುದು ಹೇಗೆ? ಅದು ಎಲ್ಲಿ ಬೇಕಾದರಲ್ಲಿ, ಹೇಗೆ ಬೇಕಾದರೆ ಹಾಗೆ ಸುರಿಯುತ್ತದೆ, ಹರಿದು ಹೋಗುತ್ತದೆ, ನೆಲದೊಳಗೆ ಇಂಗಿ ಹೋಗುತ್ತದೆ. ಆದರೆ ಮಳೆಯನ್ನು ಅಳೆಯುವ ಸಾಧನವನ್ನು ಸಹ ಮನುಷ್ಯ ತಯಾರಿಸಿದ್ದಾನೆ. ಇದನ್ನು ಕನ್ನಡದಲ್ಲಿ ಮಳೆ ಮಾಪಕ ಎಂದು, ಇಂಗ್ಲಿಷ್ನಲ್ಲಿ ರೇನ್ ಗೇಜ್ ಎಂದು ಕರೆಯಲಾಗುತ್ತದೆ. ಮಳೆ ಮಾಪಕವು ಎತ್ತರದ, ಸಿಲಿಂಡರ್ ಆಕಾರದ ಪಾರದರ್ಶಕ ಪಾತ್ರೆಯಾಗಿದ್ದು, ಅದರ ಮೇಲೆ ಮಿಲಿಮೀಟರ್ ಮತ್ತು ಸೆಂಟಿಮೀಟರ್ಗಳ ಗುರುತುಗಳಿರುತ್ತವೆ. ವಾಸ್ತವವಾಗಿ ಮಳೆ ಮಾಪಕವನ್ನು ತಯಾರಿಸುವುದು ತುಂಬಾ ಸುಲಭ. ನೀವು ಸಹ ಸುಲಭವಾಗಿ ತಯಾರಿಸಬಹುದು, ಅದು ಮನೆಯಲ್ಲಿಯೇ. ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಪುಸ್ತಕಗಳಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಹುಡುಕಿ. ನಿಮ್ಮ ಸುತ್ತಲೂ ಲಭ್ಯವಿರುವ ವಸ್ತುಗಳನ್ನು ಬಳಸಿ ಮಳೆ ಮಾಪಕವನ್ನು ತಯಾರಿಸಿ. ಅದರ ಮೂಲಕ ಮಳೆಯನ್ನು ಹೇಗೆ ಅಳೆಯಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಿ. ಮಳೆಯನ್ನು ಅಳೆಯುವ ಒಂದು ವಿಡಿಯೋ ಮಾಡಿ ಮತ್ತು ಅದನ್ನು ನಮಗೆ ಕಳುಹಿಸಿ.